ಅಮೆರಿಕದ ಅಲ್ಲಿಯ ಜನರನ್ನು ಅಲ್ಲಿಯ ನಾಯಕರನ್ನು ಮನವೊಲಿಸುವಂಥದ್ದು, ಜೊತೆಗೆ ಟ್ರಂಪ್ರಂತಹ ನಾಯಕರನ್ನು ಒಲಿಸಿಕೊಳ್ಳುವಂಥದ್ದು ಅದು ಸುಲಭದ ಮಾತಲ್ಲ. ಅದಕ್ಕೆ ಇವ್ರನ್ನ ಕಳಿಸಿದ್ರು. ಇವ್ರ ಅಂಥ ಸಮರ್ಥರಾದಂಥವ್ರಿಲ್ಲ ಅನ್ನುವಂಥ ಮಾತನ್ನು ನಾವು ಹಿಂದೆ ವ್ಯಕ್ತಪಡಿಸಿದ್ವಿ. ಆ ದಿವಸ ಎಲ್ಲ ಒಂದಿಷ್ಟು ಏನೋ ರಾಜಕೀಯ ಏನ್ರಿಲ್ಲ ಪ್ರತಿಭಾವಂತರಂತ ಇಟ್ಟುಕೊಳ್ರಿ. ನಮ್ಮ ಶಶಿ ತರೂರ್, ನಮ್ಮ ತರೂರವರು, ಆ ಶಶಿ ತರೂರವರನ್ನು ನಮ್ಮ ಮೋದಿಯವರು ಆಯ್ಕೆ ಮಾಡಿದ್ದು ದೊಡ್ಡ ರಂಬಾಟ ಆಯಿತು. ನೀವು ಕೇಳಿದಿರಿ, ನೋಡಿದಿರಿ. ಈಗ ಅದೇನೋ ಆಗಲಿ, ಈಗ ಅಮೇರಿಕನೂ ಅಲ್ಲಿಂದ ಹೋಗ್ತಾ ಇದ್ದಾರೆ ತಮ್ಮ ಜೊತೆಗೆ, ತಮ್ಮ ಜೊತೆಗಾರನ ಕರೆದುಕೊಂಡ. ಅಂದರೆ ಅನೇಕ ಬುದ್ಧಿವಂತರಿದ್ದಾರೆ, ಇಲ್ಲ ಅಂತಲ್ಲ. ಅವರ ಬುದ್ಧಿವಂತಿಕೆ ಬಗ್ಗೆ, ಅವರ ವಾದದ ಬಗ್ಗೆ, ಅವರ ಒಂದು ಸಂಸದೀಯ ಪಟುತ್ವದ ಬಗ್ಗೆ ನಮ್ಗೆ ಯಾವ ಪ್ರಶ್ನೆಗಳಿಲ್ಲ. ಈ ಎಲ್ಲ ಜನರು ಏನು ಹೋಗಿದ್ದಾರೆ ಇವರೆಲ್ಲ. ಆದರೆ ಇವರು ಪ್ರಭಾವಿ ನಾಯಕರ, ಪ್ರಭಾವಿಯಾಗಿ ವಿಷಯವನ್ನು ಮಂಡಿಸಬಲ್ಲರ ಅನ್ನೋದು. ಯಾಕಂದ್ರೆ ಪಾಕಿಸ್ತಾನದ ಪ್ರಧಾನಿ ಪ್ರತಿಯೊಂದು ದೇಶಗಳು ಹೋಗ್ತಾ ಇದ್ದಾರೆ. ತಮ್ಮ ಜೊತೆಗೆ ಅತ್ಯಂತ ಅಲ್ಲಿ ಮುಖ್ಯವಾದಂಥ ವ್ಯಕ್ತಿಗಳನ್ನ ಕರ್ಕೊಂಡು, ಅಲ್ಲಿಯ ಸಚಿವರನ್ನ ಕರ್ಕೊಂಡು, ಇನ್ನುಳಿದ ರಾಜಕೀಯ ಪ್ರಜ್ಞರನ್ನ ಕರ್ಕೊಂಡು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪ್ರಧಾನಿ ಪಾಕಿಸ್ತಾನದವರು. ಹೇಳೋದ್ರ ಜೊತೆಗೆ ಅಲ್ಲಿ ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ತಮ್ಮ ಮುಸ್ಲಿಂ ಕಂಟ್ರಿಗಳಿಗೆಲ್ಲ ಒಪ್ಪಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ತುರ್ಕಿ ಜೊತೆಗೆ ಇರಾನ್ ನಮ್ಮ ಆತ್ಮೀಯ ದೋಸ್ತ ಭಾರತಕ್ಕೆ. ಯಾಕೋ ಇವರು ಈ ಸಲ ನಮ್ಮ ಜೊತೆಗೆ ಅಷ್ಟು ಕಾಣಿಸ್ಕೊಳ್ತಾ ಇಲ್ಲ. ರಷ್ಯಾನು ನಮ್ಮಿಂದ ದೂರ ಸೇರ್ತಾ ಇದೆ. ಇಲ್ಲೆಲ್ಲ ಇಂಥ ದೇಶಗಳಿಗೆ ಈ ಡೆಲಿಗೇಟ್ಸ್ಗಳನ್ನು ಕಳಿಸು ಇಂಥರು ಸ್ವತಃ ಮೋದಿಜಿಯವರು ಯಾಕೆ ಹೋಗಬಾರ್ದಾಗಿತ್ತು ಅಂತ